SSLC ಫಲಿತಾಂಶ ಸುಧಾರಣೆಯ ಪೂರ್ವಭಾವಿ ಈ ಸಭೆಯ ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ರಾಹುಲ್ ಸರ್ ಅವರೇ, ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ಹಳೆಯಮ್ಮರೇ, ನಮ್ಮ ಕಚೇರಿಯ ಸಂಮಿತ್ರರಾಗಿರ್ತಕ್ಕಂಥ ಶ್ರೀಯುತ ನಿಗಡಿಯವರೇ, ಎರಡು ಕಚೇರಿಯ ಸಹೋದರಿ ಮಿತ್ರರೇ, ಪ್ರೌಢಶಾಲಾ ಶಿಕ್ಷಕರ ಸಂಘದ ಪ್ರೌಢಶಾಲಾ ಮುಖ್ಯೋಪಾಧ್ಯಾಯರ ಸಂಘದ ಅಧ್ಯಕ್ಷರೇ, ಪದಾಧಿಕಾರಿಗಳೇ, ಅನುದಾನಿತ ಶಾಲೆಯ ಸಂಘದ ಅಧ್ಯಕ್ಷರೇ, ಪದಾಧಿಕಾರಿಗಳೇ, ವಿವಿಧ ಶಾಲೆಗಳಿಂದ ಆಗಮಿಸಿರ್ತಕ್ಕಂಥ ಎಲ್ಲ ಮುಖ್ಯ ಶಿಕ್ಷಕ ಬಂಧುಗಳೇ, ಸಹ ಶಿಕ್ಷಕ ಬಂಧುಗಳೇ, ಈಗಾಗಲೇ ಬೆಳಿಗ್ಗೆ 9:30ರಿಂದ ನಿಮಗೆ SSLC ಫಲಿತಾಂಶದ ಕುರಿತು ಸುದೀರ್ಘವಾಗಿರ್ತಕ್ಕಂಥ ವಿವರಗಳನ್ನು ನಿಮ್ಮೊಂದಿಗೆ ಹಂಚಿಕೊಂಡಿದ್ದಾರೆ. ಜೊತೆಗೆ SSLC ಫಲಿತಾಂಶದ ಕುರಿತಂತೆ ಪ್ರಾಬ್ಲಮ್ಸ್ಗಳು ನಿಮ್ಮಲ್ಲೇ ಇದ್ದಾವೆ, ಅದಕ್ಕೆ ಬೇಕಾದಂಥ ಸೊಲ್ಯೂಷನ್ಗಳು ಕೂಡ ನಿಮ್ಮಲ್ಲೇ ಇದ್ದಾವೆ. ಈಗಾಗಲೇ ಬೇರೆ ಬೇರೆ ಜಿಲ್ಲೆಗಳಲ್ಲೆಲ್ಲ SSLC ಫಲಿತಾಂಶ ಸುಧಾರಣೆಗಾಗಿ ಬೆಳಗಿನ ವಿಶೇಷ ತರಗತಿಗಳು ಪ್ರಾರಂಭ ಆಗಿದೆ. ನಾನು ಈಗಾಗಲೇ ಒಂದು 4-6 ಪ್ರೌಢಶಾಲೆಗಳಿಗೆ ಭೇಟಿ ಕೊಟ್ಟಾಗ ಅಲ್ಲಿನೂ ವಿಶೇಷ ತರಗತಿಗಳು ಪ್ರಾರಂಭ ಆಗಿಲ್ಲ ಅನ್ನುವಂಥ ಅಂಶ ಕಂಡುಬಂದಿದೆ. ಸರ್, ಆದೇಶ ಕೊಟ್ಟಿಲ್ಲ. ನಮ್ಮ ಕಡೆ ನಾವು ಆದೇಶ ಕೊಡಲ್ಲ. ಇದಕ್ಕಾಗಿ ಅದು ಸಂಪೂರ್ಣ ಜವಾಬ್ದಾರಿ ಮುಖ್ಯ ಶಿಕ್ಷಕರ ಹೊಣೆಗಾರಿಕೆ ಇರುತ್ತೆ. ಈ ವರ್ಷದ ಫಲಿತಾಂಶವನ್ನು ನಾವು ಹೆಚ್ಚಿಸಬೇಕು ಅಂತಂದರೆ ಯಾವುದೇ ಅಧಿಕಾರಿಗಳ ಇಲಾಖೆಯ ಆದೇಶಕ್ಕಾಗಿ ನಾವು ಕಾಯ್ತಾ ಕೂರಬಾರ್ದು. ನಿಮ್ಮ ಶೈಕ್ಷಣಿಕ ಪ್ರಗತಿಗಾಗಿ, ಒಂದು ಗುಣಮಟ್ಟದ ಶಿಕ್ಷಣಕ್ಕಾಗಿ ನೀವೆಲ್ಲ ಯಾವ ರೀತಿಯ ಒಂದು ಕಾರ್ಯ ಯೋಜನೆಗಳನ್ನು, ಯಾವ ರೀತಿಯ ಒಂದು ಕ್ರಿಯಾ ಯೋಜನೆಯನ್ನು ನೀವು ತಯಾರು ಮಾಡ್ಕೋಬೇಕು ಅನ್ನುವಂಥದ್ದು ಎಲ್ಲವೂ ಕೂಡ ಎಲ್ಲ ಮುಖ್ಯ ಶಿಕ್ಷಕರ ಜವಾಬ್ದಾರಿಯಾಗಿರುತ್ತೆ. ಅದು ನಿಮ್ಮ ಕೈಯಲ್ಲೇ ಇರುತ್ತೆ. ಈಗಾಗಲೇ ಕೆಲವರು ಹೇಳಿದರೆ, ಅದಕ್ಕೆ ಕೆಲವೊಂದು ಶಾಲೆಯಿಂದ ನನಗೆ ಈ ರೀತಿಯ ಮಾಹಿತಿ ಬಂದಿದೆ, ಆದೇಶ ಆಗಿಲ್ಲ ಅಂತ ಹೇಳಿ. ನೋಡೋಣ, ಇವತ್ತು ನಾಳೆಯಲ್ಲಿ ಒಂದು ಆದೇಶವನ್ನು ಮಾಡಿಸೋ ಪ್ರಯತ್ನ ಮಾಡ್ತೇನೆ. ಈ ದಿನದಿಂದಲೇ ಬೆಳಗಿನ ಅವಧಿಯಲ್ಲಿ 10ನೇ ತರಗತಿ ವಿದ್ಯಾರ್ಥಿಗಳಿಗೆ ವಿಷಯವಾರು ನೀವು ವಿಶೇಷ ತರಗತಿಗಳನ್ನು ಪ್ರಾರಂಭ ಮಾಡಬೇಕು, ಬೆಳಗಿನ 1 ಅವರ್. ಅದರ ಜೊತೆಗೆ ನಿಮ್ಮಲ್ಲಿ ನಾವು ಹೇಗೆ ತಾಲೂಕಿಗೆ ಒಂದು SSLCಗಾಗಿ ನೋಡಲ್ ಅಧಿಕಾರಿಯನ್ನಾಗಿ ಮಾಡಿಕೊಂಡಿದ್ದೀವಿ, ಅದೇ ರೀತಿಯಾಗಿ ಕೂಡ ನೀವು ಪ್ರೌಢಶಾಲೆಯಲ್ಲಿ ನಿಮ್ಮಲ್ಲೇ ಸ್ವಲ್ಪ ಶಾಂತಿ ಇರುವಂತಹ, ಆಕ್ಟಿವ್ ಇರುವಂತಹ ಒಬ್ಬ ಶಿಕ್ಷಕರನ್ನು ನೀವು SSLC ನೋಡಲ್ ಅಂತ ನೀವು ಮಾಡ್ಕೊಳ್ಳೋದು ಬಹಳ ಸೂಕ್ತ. ಇದು ಮಾಡಿಕೊಂಡು ಮನೆಗೆ ನೀವೇನು ಮಾಡಬೇಕು, ವಿಷಯವಾರು ಕ್ರಿಯಾ ಯೋಜನೆ ಆಗಬೇಕು. ಬರೀ SSLC ಫಲಿತಾಂಶಕ್ಕಾಗಿ ಸುಧಾರಣೆಗಾಗಿ ಒಂದು ಕ್ರಿಯಾ ಯೋಜನೆ ಇಟ್ಕೊಂಡು ಬರೀ ಮುಖ್ಯ ಶಿಕ್ಷಕರ ಟೇಬಲ್ ಇಟ್ಕೊಂಡು ನಾವ್ಯಾರೋ ಅಧಿಕಾರಿಗಳು ಬಂದಾಗ ಅದನ್ನೇ ತೋರಿಸಿ ನೀವು ಗಳಿಸುವಂಥದ್ದು ಸೂಕ್ತ ಅಲ್ಲ. ಅದರಿಂದ ಯಾವುದೇ ನಾವು ಗುಣಮಟ್ಟವನ್ನು ಕಾಯ್ದುಕೊಳ್ಳಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ವಿಷಯವಾರು ನೀವು ಕ್ರಿಯಾ ಯೋಜನೆ ಮಾಡಬೇಕು. ವಿಷಯವಾರು ಕ್ರಿಯಾ ಯೋಜನೆಯ ಕ್ರೋಢೀಕರಣವನ್ನು ನೀವೇನು SSLCಗಾಗಿ ಒಬ್ಬರನ್ನ ನೋಡಲ್ ಮಾಡಿರ್ತೀರಿ, ಅವರು ಕ್ರೋಢೀಕರಣದ ಮತ್ತೊಂದು ಕ್ರಿಯಾ ಯೋಜನೆಯನ್ನು ಮಾಡ್ಕೋಬೇಕು. ಆವಾಗ ಏನಾಗುತ್ತೆ, ನಮ್ಮ SSLC ಫಲಿತಾಂಶ ಸುಧಾರಣೆ ಆಗಲಿಕ್ಕೆ ಇದು ಒಳ್ಳೆಯ ಮಾರ್ಗ ಆಗುತ್ತೆ. ನಮ್ಮ ನಡಗಡಿಯವರು ಸಂಪೂರ್ಣವಾಗಿ ವಿವರವಾಗಿ ಎಲ್ಲ ಹೇಳಿಬಿಟ್ಟಿದ್ದಾರೆ. ನಮ್ಮಲ್ಲಿ ಅವರು ಬೇರೆ ಯಾವುದೇ ಮಾರ್ಗ ಅದು ಇದು ನಮ್ಮಲ್ಲಿ ಅಡ್ಡದಾರಿ ಹಿಡಿಯಂಗಿಲ್ಲ ಅಂತ ನಾವು ಹೇಳ್ತೀವಿ. ನಾವು ಅಡ್ಡದಾರಿ ಹಿಡಿಯೋದು ಅಂತಂತೇಳಿ ಪರೀಕ್ಷಾ ವ್ಯವಸ್ಥೆಯಲ್ಲಿ ಅಂತಂತೇಳಿ ಅವ್ರು ಯಾವುದಕ್ಕೂ ಕೂಡ ಈಗ ಅವಕಾಶಗಳಿಲ್ಲ. ಆ ಅವಕಾಶಕ್ಕಾಗಿ ನಾವು ಹೋದ್ವಿ ಅಂತಂದರೆ ಅದರ ಕಂಟಕ ನಾವೇ ಅನುಭವಿಸ್ಬೇಕಾಗುತ್ತೆ. ಇವೆಲ್ಲವೂ ಕೂಡ ಈಗೆಲ್ಲ ಪರೀಕ್ಷಾ ಕೇಂದ್ರಗಳಲ್ಲಿ CC ಕ್ಯಾಮ್ರಾ ಇರುವಂಥದ್ದು, ಅದು ವೆಬ್ಕಾಸ್ಟಿಂಗ್ ಇರ್ಬೋದು. ಜಿಲ್ಲಾ ಹಂತದಲ್ಲಿ ಒಂದು ವೆಬ್ಕಾಸ್ಟಿಂಗ್ ಇರುತ್ತೆ, ರಾಜ್ಯ ಹಂತದಲ್ಲಿ ಒಂದು ವೆಬ್ಕಾಸ್ಟಿಂಗ್ ಇರುತ್ತೆ. ಇದನ್ನೆಲ್ಲ ಹಂತದ ಅಧಿಕಾರಿಗಳು ಪ್ರತಿ ಕ್ಷಣದ ಮಾಹಿತಿಗಳನ್ನು ಗಮನಿಸ್ತಾ ಇರ್ತಾರೆ. ಹಾಗಾಗಿ ನಾವು ಯಾವುದೇ ಒಂದು ಅಡ್ಡದಾರಿಯ ಮೂಲಕ, ಬೇರೆ ಮಾರ್ಗದ ಮೂಲಕ ನಾವು ಫಲಿತಾಂಶವನ್ನು ಕಾಣ್ತೀವಿ ಅನ್ನುವಂಥದ್ದು ಈಗೆಲ್ಲ ಸುಳ್ಳಾಗುತ್ತೆ. ಹಾಗಾಗಿ ನಿಖರವಾಗಿರ್ತಕ್ಕಂಥ ನಾವು ಫಲಿತಾಂಶವನ್ನು ಕಾಣಬೇಕಾಗಿದೆ. ಜೊತೆಗೆ ಒಂದು ಪ್ರಾಮಾಣಿಕವಾಗಿರ್ತಕ್ಕಂಥ ಗುಣಮಟ್ಟದ ಫಲಿತಾಂಶವನ್ನು ಕಾಣಬೇಕಾಗಿದೆ. ಯಾಕಂದರೆ ಈಗೆಲ್ಲ ಇತ್ತೀಚಿನ ಮಕ್ಕಳುಗಳಲ್ಲಿ ಏನಾಗ್ಬಿಟ್ಟಿದೆ ಅಂತಂದರೆ
SSLC ಪಾಸ್ ಆಗಿರ್ತಾರೆ, ನಾವು ಅವರಿಗೆ ಒಂದು TC ಏನಂದ್ರೆ LC ಅಂದ್ರೆ ನಿಮ್ಮ ಕಡೆ, ನಮ್ಮ ಕಡೆ TC ಅಂತೀವಿ, ಟ್ರಾನ್ಸ್ಫರ್ ಸರ್ಟಿಫಿಕೇಟ್ ಅಂತೀವಿ, ನಿಮ್ಮ ಕಡೆ LC ಅಂತೀವಿ. ಆ LC ಕೊಡುವಂತಾರೆ ಒಂದು ಅರ್ಜಿ ಬರ್ಕೊಡ್ರಿ ಅಂತಂದ್ರೆ ಕನ್ನಡದಲ್ಲಿ ಆ ಮಕ್ಕಳಿಗೆ ಒಂದು ಅರ್ಜಿ ಬರೀಲಿಕ್ಕೆ ಬರ್ತಾ ಇಲ್ಲ, ಆ ಸ್ಥಿತಿ ಬಂದು ಹೋಗ್ಬಿಟ್ಟಿದೆ. ಹಾಗಾಗಿ ನಾವು ಯಾರನ್ನೋ ದೂಷಣೆ ಮಾಡೋದು, ಅಲ್ಲಿ ಕಲ್ತಿಲ್ಲ ಇಲ್ಲಿ ಕಲ್ತಿಲ್ಲ, ಪ್ರಾಥಮಿಕ ಹಂತದಿಂದ ಕಲ್ತಿಲ್ಲ, ಇವೆಲ್ಲ ಯಾವುದೇ ದೂರುಗಳು ದೋಷಗಳನ್ನು ಬಿಟ್ಟು ಬಿಡಬೇಕು. ನಮ್ಮ ಕೆಲಸ ಎಷ್ಟು, ನಾವೇನು ಮಾಡ್ಲಿಕ್ಕೆ ಸಾಧ್ಯತೆ ಇದೆ, ಆ ರೀತಿಯ ನಿಟ್ಟಿನಲ್ಲಿ ನಮ್ಮದೇ ಆದಂಥ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ನಾವು ಮಾಡಬೇಕಾಗಿದೆ. ನಿಮ್ಮಲ್ಲಿ 8ನೇ ತರಗತಿಗೆ ಮಕ್ಕಳು ಬಂದು ಸೇರ್ತಾರೆ ಅಂತಂದ್ರೆ ಅವನು 0 ಅಂದ್ಕೊಳ್ರಿ, ಅವನಿಗೆ ಕನ್ನಡ ಓದ್ಲಿಕ್ಕೆ ಬರಲ್ಲ, ಇಂಗ್ಲೀಷ್ ಓದ್ಲಿಕ್ಕೆ ಬರಲ್ಲ, ಮಗಿ ಬರಲ್ಲ, ಯಾವುದೇ ಒಂದು ಸ್ವತಃ ಅವನ ಹೆಸರೇ ಅವನಿಗೆ ಬರೀಲಿಕ್ಕೆ ಬರಲ್ಲ. ಅಂತ ಮಕ್ಕಳನ್ನು ಕೂಡ ನಾವು ತಯಾರು ಮಾಡಿ SSLC ಪಾಸ್ ಮಾಡಿರ್ತಕ್ಕಂಥ ಉದಾಹರಣೆ ನನ್ನಲ್ಲಿದೆ, ನಾನೇ ಮಾಡಿದ್ದೀನಿ. ನಾನು ಹೈಸ್ಕೂಲಲ್ಲಿ ಇದ್ದಾಗ ಇದಕ್ಕೆ ಏನ್ ಮಾಡ್ತೀವಿ ನಾವು ಅಂತಂದ್ರೆ 8ನೇ ತರಗತಿಗೆ ಆ ಮಗು ಬರುತ್ತೆ ಅಂತಂದ್ರೆ ಅಲ್ಲಿ ಸತತ ನಮ್ಮ ಇಲಾಖೆಯ ಯೋಜನೆ, ಇಲಾಖಾ ಕಾರ್ಯ ಬಿಟ್ಬಿಡ್ತೀವಿ. 1 ತಿಂಗಳು 1.5 ತಿಂಗಳು ಸಂಪೂರ್ಣವಾಗಿ 3 ವಿಷಯದ ಅಕ್ಷರಾಭ್ಯಾಸಗಳನ್ನು ಪ್ರಾರಂಭ ಮಾಡ್ಕೊಳ್ತೀವಿ. ನೀವು ಯಾವುದೇ SSLC ಫಲಿತಾಂಶವನ್ನು ಉತ್ತಮವಾಗಿ ಕಾಣಬೇಕು ಅಂತಂದ್ರೆ ನಿಮ್ಮ ಪ್ರಗತಿ 8ನೇ ತರಗತಿಯಿಂದ ಪ್ರಾರಂಭ ಆಗಬೇಕು. 8ನೇ ತರಗತಿಯಿಂದ ನೀವು ಸರಿಯಾದ ರೀತಿ ಮಕ್ಕಳನ್ನ ಥರೋ ಮಾಡಿದ್ದೆ ಆದ್ರೆ ಅವರು SSLCಗೆ ತಂತಾನೆ ಉತ್ತಮವಾಗಿರ್ತಕ್ಕಂಥ ಫಲಿತಾಂಶವನ್ನು ಕಾಣ್ತಾನೆ. ನಾವು 2 ವರ್ಷ ಬಿಟ್ಟು ಬಿಡ್ತೀವಿ, ಕೊನೆಗೆ SSLCಗೆ ಬಂದ್ಬಿಟ್ಟು ಸ್ಪೆಷಲ್ ಕ್ಲಾಸ್ ಹಾಕೋದು, ಗ್ರೂಪ್ ಸ್ಟಡಿ ಮಾಡೋದು, ದತ್ತು ತಗೊಳ್ಳೋದು, ಫೋನಿನ ಕಾರ್ಯಕ್ರಮ ಮಾಡೋದು, ಮನೆ ಭೇಟಿ ಮಾಡೋದು, ಇವೆಲ್ಲ ನಮಗೆ ಗೊತ್ತಿರ್ತಕ್ಕಂಥ ವಿಚಾರಗಳೇ. ಇವೆಲ್ಲವೂ ಪ್ರತಿ ವರ್ಷ ನಾವು ಮಾಡಬೇಕಾಗಿರ್ತಕ್ಕಂಥ ಕಾರ್ಯಗಳೇ. ಕೊನೆಗೆ ನಾವು 2-3 ತಿಂಗಳಲ್ಲಿ ಇದನ್ನು ಮಾಡಿದರೆ ಯಾವುದೂ ಕಾರ್ಯಗತ ಆಗಲ್ಲ. ಇದನ್ನು ನೀವು 8ನೇ ತರಗತಿಯಿಂದಲೇ ಹಂತವಾಗಿ ಅವನು 0% ಇದ್ದಂಥ ಒಬ್ಬ ವಿದ್ಯಾರ್ಥಿಗೆ ಆ ವರ್ಷದಲ್ಲಿ ಏನೆಲ್ಲ ಪ್ರಯತ್ನ ಮಾಡಿದ್ರು ಕೂಡ ಒಂದು 20% ಒಂದು ತರಲಿಕ್ಕೆ ಸಾಧ್ಯ ಇದೆ. ಕೊನೆಗೆ 9th ಬಂದಾಗ ಇನ್ನೂ 20% ಬರ್ಲಿಕ್ಕೆ ಸಾಧ್ಯತೆ ಇದೆ. 10th ಬಂದಾಗ 50 ಎಬೋ ಆರ್ 60 ಎಬೋ ನಾವು ರೀಚ್ ಮಾಡಿಸ್ಬೋದು. ಇದು ನಾನೇ ಮಾಡಿರ್ತಕ್ಕಂಥ ಉದಾಹರಣೆ ಇದೆ. ನೀವು ಕೂಡ ಇದನ್ನ ಮಾಡ್ರಿ ಅಂತ ಹೇಳ್ತಾ ವಿಷಯವಾರು ಕ್ರಿಯಾಯೋಜನೆ ಮಾಡ್ರಿ. ಈಗೇನು ನಮ್ಮ ನಡಗಡ್ಡಿಯವರು ಹೇಳಿದ್ರು, ಆ ವಿಷಯವಾರು ಎಲ್ಲ ಘಟಕವಾರು ನಿಮಗೆ LBA ಕ್ವಶನ್ಸ್ಗಳಿದ್ದಾವೆ. ಆ ಕ್ವಶನ್ಸ್ಗಳನ್ನು ಸರಿಯಾದ ರೀತಿ ನೀವು ಮಕ್ಕಳ ಜೊತೆ ಇಂಟ್ರ್ಯಾಕ್ಟ್ ಮಾಡ್ತಾ ಅವನ್ನೆಲ್ಲ ಪರಿಹರಿಸ್ತಾ ಅವ್ರ ಜೊತೆ ಬೆರೀತಾ ಆ ಕಾರ್ಯಗಳನ್ನು ಮಾಡಿದ್ರಿ ಅಂತಂದ್ರೆ ಶಾಲೆಗಳಲ್ಲಿ ಬೇರೆ ಬೇರೆ ಸಮಸ್ಯೆಗಳು ಇದ್ದಾವೆ. ಅವ್ರು ಹೇಳಿದ್ದಾರೆ ಈಗಾಗಲೇ, ಸರ್ಕಾರಿ ಪ್ರೌಢಶಾಲೆಗಳಲ್ಲಿ ಬೇರೆ ಸಮಸ್ಯೆ ಇದ್ರೆ, ಅನುದಾನಿತ ಶಾಲೆಯಲ್ಲಿ ಮತ್ತೊಂದು ಸಮಸ್ಯೆ ಇದೆ, ಅನುದಾನ ರಹಿತದಲ್ಲಿ ಮತ್ತೊಂದು ಸಮಸ್ಯೆ ಇದೆ. ಈ ಎಲ್ಲ ಸಮಸ್ಯೆಗಳನ್ನು ನಾವು ಹೇಳ್ತಾ ಹೋದ್ರೆ ಯಾವೂ ಸಾಲ್ವ್ ಆಗಲ್ಲ. ಇವನ್ನ ನಮ್ಮ ಹಂತದಲ್ಲಿ ಎಷ್ಟು ಪರಿಹಾರ ಮಾಡ್ಲಿಕ್ಕೆ ಸಾಧ್ಯ ಇದೆಯೋ ಅದನ್ನ ನಾವೇ ಕಂಡುಕೋಬೇಕಾಗುತ್ತೆ. ಹಾಗಾಗಿ ಎಲ್ಲವೂ ಇಡೀ ತಾಲೂಕಿನ ಸಮಸ್ಯೆ ತಂದು BO ಮೇಲೆ ಹಾಕ್ಬಿಟ್ರೆ BO ಒಬ್ಬ ಏನು ಮಾಡ್ಲಿಕ್ಕಾಗಲ್ಲ. ಇದೊಂದು ನಿಮ್ಮ ಗಮನಕ್ಕಿರಲಿ. ನಮ್ಮಿಂದ ಏನು ಮಾಡ್ಲಿಕ್ಕೆ ಸಾಧ್ಯವೋ ಅಷ್ಟು ಮಾಡ್ಬೋದು. ಅದಾದರೆ ನಮ್ಮ ಇಂದಿನ BRC ಅವರಾಗಿರ್ತಕ್ಕಂಥ ಸ್ನೇಹಿತರು ಕೆಲವೊಂದು ತಾಂತ್ರಿಕ ಸಮಸ್ಯೆಗಳನ್ನು ECಯಲ್ಲಿ ನಾವು ಅಟೆಂಡ್ ಮಾಡಿದ್ದೀವಿ. ಅವ್ರು ಹೇಳಿರ್ತಕ್ಕಂಥ ಎಲ್ಲಾ ಸಮಸ್ಯೆಗಳ ಕಂಪ್ಲೇಂಟ್ಸ್ ಅನ್ನ ಈಗಾಗಲೇ ಕಮಿಷನರಿಗೆ ಇದು ಮುಟ್ಟಿದೆ. ಇನ್ನೊಂದು ಏನು ಅಂತಂದ್ರೆ, ನೀವು ಇದನ್ನು ಸಾಲ್ವ್ ಮಾಡ್ರಿ ಅಂತಂದ್ರೆ ನಮ್ಮಲ್ಲಿ ಯಾವುದೇ ಯೂಸರ್ ನೇಮ್ ಆಗಿರಲಿ ಅಥವಾ ಪಾಸ್ವರ್ಡ್ ಆಗಿರಲಿ ನಮಗೆ ಕೊಟ್ಟಿಲ್ಲ. ಎಲ್ಲವೂ ಕೂಡ ರಾಜ್ಯ ಹಂತದಲ್ಲಿ ಇಟ್ಕೊಂಡಿದ್ದಾರೆ. ನಾವೇನು ಇದನ್ನ ಟಿಕೆಟ್ ರೈಸ್ ಮಾಡಬೇಕಷ್ಟೇ, ನಮ್ಮ ಕಂಪ್ಲೇಂಟ್ ಅನ್ನ ರೈಸ್ ಮಾಡಬೇಕು, ಅವಾಗ ಮಾತ್ರ ಅದು ಸಾಲ್ವ್ ಆಗುತ್ತೆ. ಇದು ಇವನ್ನೆಲ್ಲ ನೀವು ಮಾಡಬೇಕಾಗಿದೆ. ಜೊತೆಗೆ SSLC ಪ್ರಗತಿಯನ್ನ ಕಾಣೋದ್ರ ಜೊತೆಗೆ ಮಕ್ಕಳ ಶೈಕ್ಷಣಿಕ ಗುಣಮಟ್ಟವನ್ನು ಹೆಚ್ಚಿಸುವಂಥದ್ದು. ನಾನು ಎಲ್ಲದರಲ್ಲಿ ಕಾಂಪ್ರಮೈಸ್ ಆಗ್ತೇನೆ, ಆದರೆ ಶಿಕ್ಷಣದಲ್ಲಿ ಕಾಂಪ್ರಮೈಸ್ ಆಗಲ್ಲ. ನನಗೆ ಗುಣಮಟ್ಟದ ಶಿಕ್ಷಣ ಬೇಕು. ನಾನು ಶಾಲೆಗೆ ವಿಸಿಟ್ ಮಾಡಿದೆ ಅಂತಂದ್ರೆ ಆಫೀಸಿಗೆ ಕಚೇರಿಗೆ ಹೋಗೋಕ್ಕಿಂತ ಮೊದಲು ತರಗತಿಗೆ ಹೋಗ್ತಾ ಇದ್ದೇನೆ, ನಾನು ಮಕ್ಕಳನ್ನ ಓದಿಸ್ತಾ ಇದ್ದೇನೆ, ನಿಮ್ಮ ಶೈಕ್ಷಣಿಕ ಗುಣಮಟ್ಟ ಹೇಗಿದೆ ಅನ್ನೋದನ್ನ ಅಳಿತಾ ಇದ್ದೀನಿ. ಹಾಗಾಗಿ ಮೊದಲು ಅದನ್ನೆಲ್ಲ ಇದು ಮಾಡಿಕೊಳ್ಳಿ. ಶಾಲಾ ಆವರಣಗಳನ್ನು ಸ್ವಚ್ಛವಾಗಿಟ್ಕೊಳ್ಳಿ, ಕೊಠಡಿಗಳನ್ನು ಸ್ವಚ್ಛವಾಗಿಟ್ಕೊಳ್ಳಿ, ಅಲ್ಲಿ ಶುದ್ಧ ಕುಡಿಯುವ ನೀರಿದ್ರೆ ನೀರನ್ನ ಶುದ್ಧವಾಗಿಟ್ಕೊಳ್ರಿ. ಮಕ್ಕಳಿಗೆ ಶೌಚಾಲಯದ ಸುವ್ಯವಸ್ಥಿತವಾಗಿರ್ತಕ್ಕಂಥ ವ್ಯವಸ್ಥೆ ಮಾಡಿಕೊಳ್ಳಿ. ಆಮೇಲೆ ಕ್ರಮಬದ್ಧವಾಗಿ ತರಗತಿಗಳು ನಡೀಲಿ. ಆಮೇಲೆ ಏನು ನಿರಂತರದಲ್ಲಿ ಸಮಸ್ಯೆಗಳನ್ನು ಹೇಳಿದ್ರು, ನಿಮ್ಮ ರಿಜಿಸ್ಟ್ರೇಷನ್ನಲ್ಲಿ ಕೆಲವೊಂದು ದೋಷಗಳಾಗ್ಬಿಟ್ಟಿದೆ. ಅದು ಮಗುವನ್ನು 3 ಆ್ಯಂಗಲಲ್ಲಿ ನಾವು ಫೋಟೋ ತೆಗಿಬೇಕಾಗಿತ್ತು. ಆವಾಗ ಒಂದು ಆ್ಯಂಗಲಲ್ಲಿ ಒಂದು ಕಣ್ಣು ಕಾಣಲಿಲ್ಲ ಅಂತಂದ್ರೂ ಕೂಡ ಅದು ಇವತ್ತು ಕೂಡ ಆಬ್ಸೆಂಟ್ ಅನ್ನೋದು ಬರ್ತಾ ಇದೆ. ಹಾಗಾಗಿ ಇವೆಲ್ಲ ತಾಂತ್ರಿಕ ಸಮಸ್ಯೆಗಳು ಏನಿದೆ, ದೋಷಗಳು ಏನಿದೆ, ಈಗಾಗಲೇ ಇವೆಲ್ಲ ಸಮಸ್ಯೆಗಳು
ರಾಜ್ಯ ಮಟ್ಟಿಗೆ ಮುಟ್ಟಿದೆ. ಅದು ಮುಂದಿನ ದಿನಗಳಲ್ಲಿ ಅಪ್ಡೇಟ್ ಆಗುತ್ತೆ ಅಂತ ಹೇಳ್ತಾರೆ. ಅಪ್ಡೇಟ್ ಆದಮೇಲೆ ನಮ್ಮ ಸಮಸ್ಯೆಗಳು ಸಾಲ್ವ್ ಆಗ್ಬೋದು. ಯಾವುದೋ ಸ್ಯಾಟಿಸ್ಟಿಕ್ಸ್ ಸಂಬಂಧಪಟ್ಟಂತೆ, ನಿರಂತರಕ್ಕೆ ಸಂಬಂಧಪಟ್ಟಂತೆ, ಕ್ಯಾಂಪ್ಸಿಗೆ ಸಂಬಂಧಪಟ್ಟಂತೆ. ಕ್ಯಾಂಪ್ಸಿದ್ದು ಕೂಡ ಸಮಸ್ಯೆ ಇದೆ. ಅವರೇ ಹೇಳಿದ್ರು, ಈಗ ಓಡಿ 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 ಅಂತ ಹಾಕಂತ ಹೋಗಿ ಕೊನೆಗೆ ಆ ತಿಂಗಳ ಸ್ಯಾಲ್ರಿ ಮುಂದೊಂದು ದಿನ ಕಟ್ಟಾಗೋ ಸಾಧ್ಯತೆಗಳು ಇದಾವೆ ಅಂತ ಹೇಳಿ. ಈಗ ಹಿಂದೆ PU ಕಾಲೇಜಿನವರಿಗೆ 2 ವರ್ಷದಿಂದಲೇ ಕ್ಯಾಂಪ್ಸ್ ಬಂದಿತ್ತು. ಅವಾಗಲೂ ಕೂಡ PU ಕಾಲೇಜಿನ ಉಪನ್ಯಾಸಕರು ಈ ರೀತಿಯ ಅಸಡ್ಡೆಗಳನ್ನು ತೋರಿಸಿಕೊಂಡು ಓಡಿಗಳನ್ನು ಹಾಕೊಳ್ಳೋದು, ಒಂದೊಂದು ದಿನ ಅಬ್ಸೆನ್ಸ್ ಆಗೋದು, ಒಂದೊಂದು ದಿನ ಲೊಕೇಶನ್ನೇ ತೋರಿಸಿಲ್ಲ ಅಂತ ಬಿಟ್ಬಿಡೋದು, ಹಿಂಗೆಲ್ಲ ಮಾಡ್ಕೊಂಡಿದ್ದು. 2 ವರ್ಷದ ನಂತರ ಅದನ್ನ HRMSಗೆ ಆಡ್ ಮಾಡಿದಾಗ 2 ತಿಂಗಳು, 3 ತಿಂಗಳು, 6 ತಿಂಗಳು ಸ್ಯಾಲ್ರಿ ಎಲ್ಲ ಕಟ್ಟಾಗೋಗ್ಬಿಡ್ತವ್ರು. ಆವಾಗ ಯಾವ ಅಧಿಕಾರಿಗಳು ಏನೂ ಮಾಡ್ಕೊಳ್ಳಿಕ್ಕಾಗಲ್ಲ. ಅದರ ಸಮಸ್ಯೆಗಳಿಗೆ ನೀವೇ ಪರಿಹಾರ ಕಂಡುಕೋಬೇಕಾಗಿದೆ. ಹಾಗಾಗಿ ಇದಕ್ಕೆಲ್ಲ ನಾವು ಈಗಾಗಲೇ ಟಿಕೆಟ್ಗಳನ್ನು ಎಲ್ಲ ಜಿಲ್ಲೆಗಳಿಂದ, ಎಲ್ಲ ತಾಲೂಕುಗಳಿಂದ ಅದು ಕಂಪ್ಲೇಂಟ್ ರೈಸ್ ಆಗಿದೆ. ಮುಂದಿನ ದಿನಗಳಲ್ಲಿ ನಮ್ಮ ಇದು ಸಮಸ್ಯೆಗೆ ಪರಿಹಾರ ಸಿಗಬಹುದು ಅಂತ ಹೇಳ್ತಾ, ಇನ್ನು ಕೆಲವೊಂದು ನಮ್ಮ ಕಚೇರಿ ಅಂಶಗಳು, ನಮ್ಮ ವಿಷಯ ನಿರ್ಮಾಣಗಳು ಹೇಳಿದಂತೆ ವಿಷಯವಾಗಿ ಮಾಡ್ಕೊಳ್ಳಿ, ಒಂದು ವಿಷಯವಾಗಿ ಮಾಡ್ಕೊಳ್ಳಿ. ಜೊತೆಗೆ ಬೆಳಗ್ಗೆ ಸ್ಪೆಷಲ್ ಕ್ಲಾಸು, ಆಮೇಲೆ ಆಫ್ಟರ್ ದಸರಾ ಏನು ಮಧ್ಯಂತರ ರಜೆಯ ನಂತರದಲ್ಲಿ ಸಂಜೆ ಒಂದು ಗ್ರೂಪ್ ಸ್ಟಡಿ ಮಾಡಿ ಮಕ್ಕಳನ್ನ ದತ್ತು ಮಾಡಿಕೊಳ್ಳಿ. ಒಬ್ಬೊಬ್ಬ ನಿಮ್ಮ ತರಗತಿಯಲ್ಲಿ ಎಷ್ಟು ಮಕ್ಕಳು ಇರ್ತಾರೆ ಆ ದತ್ತು ಲಿಸ್ಟ್ ಎಲ್ಲರೂ ಕೂಡ HM ಟೇಬಲ್ ಅಲ್ಲಿ ಇರಬೇಕು. ನಾನು ಬಂದೆ ಅಂತಂದ್ರೆ ದತ್ತು ಪಟ್ಟಿ ಕೇಳ್ತೀನಿ. ನಾನು ಪ್ರತಿದಿನದ ವಿಶೇಷ ತರಗತಿಯ ಟೈಮ್ ಟೇಬಲ್ ಕೇಳ್ತೀನಿ. ಸಂಜೆಯ ಗುಂಪು ಅಭ್ಯಾಸದ ಟೈಮ್ ಟೇಬಲ್ ಕೇಳ್ತೀನಿ. ಜೊತೆಗೆ ಗುಂಪು ಅಭ್ಯಾಸಕ್ಕೆ ಒಬ್ಬರೇ ಟೀಚರ್ಸ್ ಅನ್ನ ಒಂದು ಗುಂಪನ್ನ ಬಿಡ್ಕೊಳ್ಳಿ. ಟೀಚರ್ಸ್ಗಳು ರೊಟೇಟ್ ಆಗೋ ರೀತಿಯಲ್ಲಿ ವೀಕ್ಲಿ, ಉದಾಹರಣೆಗೆ ನಿಮ್ಮಲ್ಲಿ ಗುಂಪಿಗೆ ಒಂದೊಂದು ಹೆಸರು ಕೊಟ್ಕೊಳ್ಳಿ, ABCನೋ ಅಥವಾ ಇನ್ನೊಂದು ಯಾವುದೋ ಹೆಸರು ಕೊಟ್ಕೊಳ್ತೀನಿ ಎಕ್ಸಾಂಪಲ್. ಕೊಟ್ಕೊಂಡಾಗ A ಗುಂಪಲ್ಲಿ ಒಬ್ಬ ಇವತ್ತು ಮ್ಯಾಥ್ಸ್ನ ಟೀಚರ್ಸ್ ಇದ್ದ ಅಂದ್ರೆ ನೆಕ್ಸ್ಟ್ ಮತ್ತೊಂದು ದಿನಕ್ಕೆ ಬೇರೆ ಟೀಚರ್ಸ್, ಲ್ಯಾಂಗ್ವೇಜ್ ಟೀಚರ್ಸ್ ಅನ್ನ, ಈ ರೀತಿ ಗುಂಪು ಅದೇ ಇರುತ್ತೆ. ಟೀಚರ್ಸ್ ರೊಟೇಟ್ ಆಗಿಬಿಟ್ರೆ ಆ ಗುಂಪಿಗೆ ಎಲ್ಲಾ ವಿಷಯದ ಮಾಹಿತಿಗಳು ಅಥವಾ ಸಮಸ್ಯೆಗಳಿಗೆ ಪರಿಹಾರಗಳು ಸಿಗುತ್ತೆ. ಇದು ಗುಂಪು ಅಭ್ಯಾಸಗಳನ್ನ ಮಾಡ್ಕೊಳ್ಳಿ. ಆಮೇಲೆ ಎಲ್ಲ ವಿದ್ಯಾರ್ಥಿಗಳ ಪಾಲಕರ ಮೊಬೈಲ್ ಸಂಖ್ಯೆಯನ್ನು ಪಡ್ಕೊಂಡು ನಿಮ್ಮ HM ಟೇಬಲ್ ಅಲ್ಲಿ ಇರಬೇಕು. ಏನಾದರೂ ಸಮಸ್ಯೆ ಇತ್ತು ಅಂತಂದ್ರೆ ಆ ಪಾಲಕರ ಜೊತೆಗೆ ನೀವು ಮಾತಾಡಲಿಕ್ಕೆ, ಇಂಟ್ರಾಕ್ಟ್ ಮಾಡಲಿಕ್ಕೆ ಸುಲಭವಾಗುತ್ತೆ. ಜೊತೆಗೆ ನಾವು ಬಂದಾಗಲೂ ಕೂಡ ಕೆಲವೊಂದು ಪಾಲಕರಿಗೆ ಅಲ್ಲೇ ಕೂತು ಫೋನ್ ಮಾಡ್ತೀನಿ, ನಿಮ್ಮ ಮಗು ಹಾಸ್ಟೆಲಿಗೆ ಬರ್ತಾ ಇದ್ದಾನ ಅಥವಾ ಓದ್ತಿದ್ದಾನ, ಮನೇಲಿ ಏನು ಮಾಡ್ತಿದ್ದಾನೆ, ಎಲ್ಲೂ ನಾನು ನಿಮಗೆ ಕೇಳೋಕ್ಕಿಂತ ಪಾಲಕರಿಗೆ ಹೆಚ್ಚು ಕೇಳ್ತೀನಿ ನಿಮಗೆ. ಅದು ಕೂಡ ಆಗುತ್ತೆ. ಅದನ್ನು ಕೂಡ ನೀವು ಗಮನದಲ್ಲಿಟ್ಕೊಂಡು ಸರಿಯಾದ ರೀತಿ ಕಾರ್ಯಪ್ರವೃತ್ತರಾಗ್ರಿ ಅಂತ ಹೇಳ್ತಾ, ಕೊನೆಗೆ ಮಕ್ಕಳಿಗೆ ಫೋನಿನ ಕಾಲ್ ಕಾರ್ಯಕ್ರಮ ಮುಂದಿನ ದಿನಗಳಲ್ಲಿ ಮಾಡುವಂತ್ರಿ. ಈಗ ಸದ್ಯಕ್ಕೆ ಬೇಡ. ನಂತರದಲ್ಲಿ ಮಧ್ಯಂತರ ಅವಧಿಯ ರಜೆಗಳು ಆದ ಮೇಲೆ ಬೆಳಿಗ್ಗೆ ಮಕ್ಕಳನ್ನು ಬೇಗ ಏಳಿಸುವಂಥದ್ದು, ಓದಿಸುವಂಥದ್ದು, ಇವೆಲ್ಲ ಕಾರ್ಯಕ್ರಮಗಳನ್ನು ನೀವು ಹಮ್ಮಿಕೊಳ್ರಿ. ಮತ್ತು ನಿರಂತರ ಗೈರು ಹಾಜರಾಗದಂಗೆ ಕಾಪಾಡಿಕೊಳ್ರಿ. ಯಾಕಂದ್ರೆ ಈಗ ಇದು ಬಂದಿದೆಯಲ್ಲ ನಿಮ್ಗೆ, ಈಗ ನಿರಂತರ ಬಂದಿರೋದ್ರಿಂದ ಗೈರು ಹಾಜರಿ ಆಗದಂಗೆ ನೋಡ್ಕೋಬೇಕಾಗಿದೆ. ಆಮೇಲೆ ಕೆಲವೊಂದು ಶಾಲೆಗಳಲ್ಲಿ TC ಬಂದಿದೆ, ನೀವು ಏನು ಮಾಡ್ಕೊಂಡಿಲ್ಲ ಅನ್ನುವಂಥ ಸಮಸ್ಯೆ ಇದೆ. ಅದನ್ನು ಆದಷ್ಟು ಬೇಗ ನೀವು ಏನು ಮಾಡ್ಕೋಬೇಕು. ಯಾರು ಏನು ಮಾಡ್ಕೊಂಡಿಲ್ಲ ಅವ್ರ ಮೇಲೆ ಮುಂದೆ ದೊಡ್ಡ ಇಶ್ಯೂ ಆಗುತ್ತೆ. ಇದು ಕೂಡ ನಿಮ್ಮ ಗಮನಕ್ಕೆ ಇರಲಿ ಅಂತ ಹೇಳ್ತಾ, ಮತ್ತೆ ವಿದ್ಯಾರ್ಥಿಯ ಪ್ರತಿಯೊಂದು ಪ್ರಕ್ರಿಯೆಗಳು ಕೂಡ ನಡೆಯುವಂತಹ ಸಾಧ್ಯತೆ ನಮ್ಮ ಇಲಾಖೆಯಲ್ಲಿದೆ. ಅದರ ಜೊತೆಗೆ DDO ಲಾಗಿನಲ್ಲಿ ಬಾಕಿ ಉಳಿದಿರ್ತಕ್ಕಂಥ EEDs ಪ್ರಕರಣಗಳು ಹೈಸ್ಕೂಲಿಂದ ಬಹಳಷ್ಟು ಇದಾವೆ ನಮ್ಮ ತಾಲೂಕಲ್ಲಿ. ನಿನ್ನೆ ಅದೊಂದು ಕಂಪ್ಲೇಂಟ್ ಸಿಕ್ತು. ನಮ್ಮ ಕಚೇರಿಯ EEDs ಎಲ್ಲವನ್ನು ಕೂಡ ಒಂದು ಮೆಸೇಜ್ ಹಾಕ್ತಾರೆ, 11 ಗಂಟೆಗೆ 11ವರೆಗೆ ಮಾಹಿತಿ ಕೊಡ್ರಿ ಅಂತ ಹೇಳ್ತಾರೆ. ನಮಗೂ ಕೂಡ ಸಮಯದ ಅಭಾವ ಇದೆ. ಹಾಗಾಗಿ ಅವ್ರು ಒಂದಿನ ಮುಂಚೆ ಕೇಳಿದರೆ ನಾವು ಅವತ್ತೇ ನಿಮಗೆ ಸರ್ಕ್ಯುಲೇಟ್ ಮಾಡ್ತೀವಿ. ನಮಗೂ ಕೂಡ ನಿಮಗೆ ಸರ್ಕ್ಯುಲೇಟ್ ಮಾಡ್ಲಿಕ್ಕೆ ಮಾಹಿತಿಗಳು ಸಮಯದ ಕೊರತೆ ಆಗುತ್ತೆ. ಹಾಗಾಗಿ ಇಮಿಡಿಯೇಟ್ ನಾವು ಏನೇ ಕಚೇರಿಯಿಂದ ಮಾಹಿತಿ ಕೇಳಿದ್ದನ್ನ ಮೊದಲ ಆದ್ಯತೆ ಅಂತ ನೀವು ಅದನ್ನು ಪರಿಗಣಿಸಿಬಿಟ್ಟು ಯಾವುದೋ ನಮ್ಮ BRC ಕಚೇರಿಯಿಂದ ಆಗಿರ್ಬೋದು, PO ಕಚೇರಿಯಿಂದ ಆಗಿರ್ಬೋದು, ಎರಡೂ ಕಚೇರಿಯಿಂದ ಏನೇ ಮಾಹಿತಿ ಇದ್ರೂ ಕೂಡ ಕೇಳಿದ್ರು ಕೂಡ ಅದಕ್ಕೆ ಇಮಿಡಿಯೇಟ್ ನೀವು ಮಾಹಿತಿಯನ್ನು ಒದಗಿಸುವಂತ ಕೆಲಸವನ್ನ ಮಾಡ್ರಿ ಅಂತ ಹೇಳ್ತಾ, ಆಮೇಲೆ ಪ್ರೌಢಶಾಲೆಯ ಸಹ ಶಿಕ್ಷಕರು, ಮುಖ್ಯ ಶಿಕ್ಷಕರ ಯಾವುದೇ ಸೇವಾ ಸೌಲಭ್ಯಗಳಿಗಾಗಿ ಸಮುಚಿತ ಮಾರ್ಗದ ಮೂಲಕ ಪತ್ರ ವ್ಯವಹಾರ ಮಾಡುವುದು. ಯಾವುದೇ ಸಮಸ್ಯೆಗಳಿರ್ಬೋದು ಪ್ರೌಢಶಾಲೆ ನಮ್ಮ ತಾಲೂಕು 94 ಅಂದ್ರೆ ನಮ್ಮ ವಿಜಯಪುರ ಜಿಲ್ಲೆಯಲ್ಲಿ ನಮ್ಮ ತಾಲೂಕು ಎಷ್ಟೇ ಸ್ಥಾನಕ್ಕಿತ್ತು? 2ನೇ ಸ್ಥಾನ. ಈ ಸರಿ ಅಪ್ಪ ಆಗ್ಬೇಕು.
ಮತ್ತೆ ಕೆಳಗೆ ಹೋಗೋದು ಬೇಡ, 3ನೇ ಸ್ಥಾನಕ್ಕೆ ಬರೋದು ಬೇಡ, ಅಪ್ ಆಗಬೇಕು. ಮೊದಲನೇ ಸ್ಥಾನಕ್ಕೆ ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕು ಮೊದಲನೇ ಸ್ಥಾನ ಅಂತ ಹೇಳಿ ಆ ಫಲಿತಾಂಶದಲ್ಲಿ SSLC ಫಲಿತಾಂಶದಲ್ಲಿ ಮೊದಲನೇ ಸ್ಥಾನವನ್ನು ಗಿಟ್ಟಿಸಿಕೊಳ್ಳುವಂತಹ ಒಂದು ಪ್ರಯತ್ನದಲ್ಲಿ ನೀವೆಲ್ಲ ಸಾಗ್ರಿ ಅಂತ ಸದಾ ನಿಮ್ಮ ಜೊತೆ ನಾನು ಕೂಡ ಬೆಂಬಲವಾಗಿರ್ತೇನೆ. ನಿಮ್ಮ ಶೈಕ್ಷಣಿಕ ಪ್ರಗತಿಗಾಗಿ ಸದಾ ನಿಮ್ಮ ಬೆನ್ನಿಂದಲೇ ಇರ್ತೇನೆ. ನಿಮ್ಮ ಯಾವುದೇ ಸಮಸ್ಯೆಗಳಿದ್ರೂ ಕೂಡ ಸಕಾರಾತ್ಮಕವಾಗಿ ನಾನು ಸ್ಪಂದಿಸ್ತೀನಿ ಅಂತ ಹೇಳ್ತಾ, ನಿಮ್ದು ಏನೇ ಸಮಸ್ಯೆಗಳಿದ್ರೂ ಕೂಡ ನೇರವಾಗಿ ನನ್ನನ್ನು ಬಂದು ಕಾಣಿ. ಯಾವುದೇ ಮಧ್ಯವರ್ತಿಗಳನ್ನ ಇಟ್ಕೋಬೇಡಿ. ಮಧ್ಯವರ್ತಿಗಳು ನಮ್ಮ ಬೆನ್ನಿಂದ ಬೇರೆ ಬೇರೆ ಕೆಲಸಗಳು ಕೂಡ ಮಾಡ್ತಿರ್ತವೆ, ಅವು ಕೂಡ ನಮ್ಮ ಗಮನಕ್ಕೆ ಈಗಾಗಲೇ ಬಂದೋಗಿದೆ. ಹಾಗಾಗಿ ನೀವು ಏನೇ ಸಮಸ್ಯೆಗಳಿದ್ರು ನಿಮ್ಮ ನನ್ನ ಹತ್ರ ಬರ್ರಿ, ಕೇಳ್ರಿ. ನಾನು ಇಲ್ಲದೆ ಇದ್ದರೆ ನಡಗಡ್ಡಿಯವ್ರಿಗೆ ಹೇಳೋಗಿರ್ತೀವಿ, ಅವ್ರ ಹತ್ರ ಹೇಳ್ರಿ, ಅವ್ರು ನನಗೆ ಫೋನ್ ಮೂಲಕ ವಿಷಯ ತಿಳಿಸ್ತಾರೆ. ಇಷ್ಟು ಹೇಳ್ತಾ ನಿಮ್ದು ಯಾವುದೇ ಸಮಸ್ಯೆಗಳಿದ್ರೆ ನಾನು ಸಕಾರಾತ್ಮಕವಾಗಿ ಸ್ಪಂದಿಸಿ ನಿಮ್ಮ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಳಲಿಕ್ಕೆ ಸಹಕಾರಿಯಾಗ್ತೀನಿ ಅಂತ ಹೇಳ್ತಾ, ಈ ಸಂದರ್ಭದಲ್ಲಿ ಸರ್ಕಾರಿ ನೌಕರರ ಸಂಘದಿಂದ ನನಗೆ ಸನ್ಮಾನಿಸಿದಿರಿ. ಅದರ ಜೊತೆಗೆ ಪ್ರೌಢಶಾಲಾ ಮುಖ್ಯ ಶಿಕ್ಷಕರ ಸಂಘದಿಂದ ಎಲ್ಲರೂ ಕೂಡ ಸನ್ಮಾನಿಸಿರಿ. ಅದಕ್ಕೆ ನಾನು ತಮ್ಮೆಲ್ಲರಿಗೂ ಮತ್ತೊಮ್ಮೆ ಆಭಾರಿಯಾಗ್ತಾ ಈ ಸಂದರ್ಭದಲ್ಲಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ವಂದಿಸಿ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.